ಅಸ್ಸಲಾಮು ವರಹಮತುಲ್ಲಾಹಿ ವಬರಕಾತುಹು. ಅಲಿ ಕನ್ನಡ ಕಲಿ ಅಕಾಡೆಮಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ, ನನಗೆ ಈ ವೇದಿಕೆ ಕಲ್ಪಿಸಿದ್ದಕ್ಕೆ ಧನ್ಯವಾದ ಹೇಳುತ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ, ವೇದಿಕೆ ಹಿಂದೇನು ಹೇಳ್ತಾ ಇದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ, ನಾನು ಇಲ್ಲಿ ಬಂದು ಕೂತ್ಕೊಂಡು ಕೇಳ್ತಾ ಇದ್ದರೆ ನಮ್ಗೆ ಯಾಕೆ ಆ ಏಜಲ್ಲಿ ನಮ್ಗೆ ವೇದಿಕೆ ಸಿಗಲಿಲ್ಲ, ನಾವು ಯಾಕೆ ಕಲ್ತಿಲ್ಲ ಜಾಸ್ತಿ ಅನ್ನೋದು ಒಂದು ಭಾವನೆ ಬರುತ್ತೆ. ನಮಗೂ ನಿಮಗೆ ಅವಕಾಶ ಸಿಕ್ಕದಂಗೆ ನಮಗೂ ಸಿಕ್ಕಿದ್ರೆ ಬಹುಶಃ ನಾವು ಇವತ್ತು ಇಲ್ಲಿರ್ತಿದ್ದೆ ಅನಿಸುತ್ತೆ. ನಾನು ಒಬ್ಬರಿಗೆ ಹೇಳ್ಕೊಡೋ ಆಗ್ತಿದ್ದೆ ಅನಿಸ್ತಾ ಇದೆ. ಇರಲಿ, ಏನೇ ದೇವರ ದಯೆಯಿಂದ ದೇವರು ನಮಗೆ ಇಲ್ಲಿ ನಿಲ್ಲುವ ಅವಕಾಶ ಕೊಟ್ಟಿದ್ದಾನೆ. ನಾನು ಇವತ್ತು ನಿಮ್ಮ ಮುಂದೆ ಇಂಗ್ಲೀಷಲ್ಲಿ ಹೇಳೋದನ್ನೇ ಮುಂದುವರಿಸ್ತೀನಿ. ಸುಮಾರು 18,000ಕ್ಕಿಂತ ಹೆಚ್ಚು, ಕೆಲವು ಹದೀಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆ ಇದೆ, ಇನ್ನು ಕೆಲವು ಹದೀಸ್ಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ ಇದೆ, ಅಷ್ಟು ಜೀವಿಗಳನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. ಆ ಎಲ್ಲ ಸೃಷ್ಟಿಗಳಲ್ಲಿ ಅಶ್ರಫುಲ್ ಮಖ್ಲೂಕಾತ್ ಅಂತ ಮನುಷ್ಯ ನಮಗೆ ಸೃಷ್ಟಿ ಮಾಡಿರೋದು ದೇವರು. ಅಶ್ರಫುಲ್ ಮಖ್ಲೂಕಾತ್, ಸರ್ವಶ್ರೇಷ್ಠ ಜೀವಿ, ಎಲ್ಲ ಜೀವಿಗಳಲ್ಲಿ ಸರ್ವಶ್ರೇಷ್ಠ ಜೀವಿ ಅಶ್ರಫುಲ್ ಮಖ್ಲೂಕಾತ್ ನಾವು. ನಮಗೆ ಸೃಷ್ಟಿಕರ್ತ ಜೀವನ ನೀಡಿದ ಮೇಲೆ ಒಬ್ಬ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಏನು ಜವಾಬ್ದಾರಿ ಅಂದರೆ ಖುರಾನಿನ ಜವಾಬ್ದಾರಿ. ಖುರಾನ್ನ ಜವಾಬ್ದಾರಿ ನಮಗೆ ಕೊಟ್ಟಿದ್ದಾನೆ ದೇವರು. ಈ ಖುರಾನ್ನ ಅವತೀರ್ಣ ಆಗೋಕ್ಕಿಂತ ಮುಂಚೆ ದೇವರು ಬೆಟ್ಟಗಳಿಗೆ ಕೇಳಿದಂತೆ, ಬೆಟ್ಟಗಳಿಗೆ ನಾನು ಈ ಖುರಾನ್ನ ಜವಾಬ್ದಾರಿ ನಿಮಗೆ ವಹಿಸ್ತೀನಿ, ಒಪ್ಕೊಳ್ತೀರಾ ಅಂತ. ಯಾವ ಬೆಟ್ಟಗಳು ಖುರಾನಿನ ಜವಾಬ್ದಾರಿ ಬಹಳ ಮಹತ್ವದ್ದು, ನಾವು ಒಪ್ಕೊಳ್ಳೋಕ್ಕಾಗಲ್ಲ, ಖುರಾನ್ ಜವಾಬ್ದಾರಿ ನಮ್ಗೆ ಬೇಡ ಅಂಥೇಳಿ. ಆವಾಗ ಆ ಜವಾಬ್ದಾರಿಯನ್ನು ದೇವರು ಮನುಷ್ಯನ ಮೇಲೆ ಹಾಕಿ, ಏನು ಖುರಾನ್ ಅವತೀರ್ಣ ಆಗಿದೆಯೋ ಆ ಖುರಾನ್ನಂತೆ ಜೀವನ ನಡೆಸಬೇಕು ಅಂತ ಈ ಎಲ್ಲ ಲೌಹೆ ಮಹ್ಫೂಜಲ್ಲಿ ಎಲ್ಲ ಬರೆದಿದ್ದಾರೆ ಆಲ್ರೆಡಿ. ಖುರಾನ್ನ ಪಠಣ ಮಾಡಿದಾಗ ಎಲ್ಲ ಗೊತ್ತಾಗುತ್ತೆ. ನೀವೆಲ್ಲ ವೇದಿಕೆಗಳಲ್ಲಿ, ಹದೀಸ್ಗಳಲ್ಲಿ, ಇಸ್ಲಾಮಗಳಲ್ಲಿ ಕೇಳಿರ್ತೀರ. ಸುಮ್ಮನೆ ನಾನು ಜಸ್ಟ್ ವ್ಯೂ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ನನಗೂ ಏನು ವೇದಿಕೆಯಲ್ಲಿ ಬಂದು ಮಾತಾಡೋಕ್ಕೆ ಕಲಿಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಇಷ್ಟೆಲ್ಲ ಏನು ಮಾತಾಡಂದರೆ ಹೇಳೋದೇನೆಂದರೆ, ತಂದೆ ತಾಯಿಗಳಿಗಿರಲಿ, ಮಕ್ಕಳಿಗಿರಲಿ, ಈ ಅವಕಾಶನ ಸದುಪಯೋಗ ಪಡ್ಕೊಂಡು ಬಂದು ಕಲೀರಿ. ಇಂಗ್ಲೀಷ್ ಕಲೀರಿ, ಕನ್ನಡನೂ ಕಲೀರಿ, ಇಂಗ್ಲೀಷು ಕಲೀರಿ. ಇವಾಗ ಆಲ್ಮೋಸ್ಟ್ ತಂದೆ ತಾಯಿಗಳು ಸ್ಕೂಲ್ಗೆ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಹೋಗಬೇಕಾಗುತ್ತೆ. ಸಾವಿರಾರು ರೂಪಾಯಿ ಖರ್ಚು ಮಾಡಿ ಫೀಸ್ ಕಟ್ಟಿ ನಾವು ಸ್ಕೂಲ್ಗೆ ಹೋಗಿ ಮಕ್ಕಳಿಗೆ ಸೇರಿಸಿರ್ತೀವಿ. ಅಲ್ಲಿ ಹೋಗಿ ಏನು ಕೇಳಬೇಕು, ಆ ಹೆಡ್ ಮಾಸ್ಟರ್ಗೆ ಏನು ಕೇಳಬೇಕು, ಆ ಟೀಚರ್ಗೆ ಏನು ಕೇಳಬೇಕು, ಆ ಮ್ಯಾನೇಜ್ಮೆಂಟ್ಗೆ ಏನು ಕೇಳಬೇಕು ಅಂತ ಬರಲ್ಲ. ಯಾಕೆಂದರೆ ನಮ್ಗೆ ಇಂಗ್ಲೀಷ್ ಬರಲ್ಲ. ಅಲ್ಲೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಿರ್ತಾರೆ. ನಾವು ಹೋಗಿ ಸುಮ್ಮನೆ ಬರ್ಬೇಕಂತ ಹೇಳಿ ಹೋಗಿ ಒಂದು ಯಾವುದೋ ಸಣ್ಣ ಪುಟ್ಟ ಜಗಳ ಆಡ್ಕೊಂಡು ಬಂದುಬಿಡ್ತೀವಿ. ಇಲ್ಲ ಅಂದರೆ ಏನೋ ನಮಗೂ ಯಾಕೆ ಇದು ಮಾಡಿಲ್ಲ ಅಂತ. ಕಲೀರಿ. ಯಾಕೆ ಕಲಿಬೇಕು ಅಂದರೆ ಅಟ್ಲೀಸ್ಟ್ ನಾವು ಸ್ಕೂಲ್ಗೆ ಹೋಗಿ ನಮ್ಮ ಮಕ್ಕಳು ಏನು ಓದ್ತಿದ್ದಾರೆ, ಎಷ್ಟು ಓದ್ತಿದ್ದಾರೆ, ನಾವು ಏನು ಖರ್ಚು ಮಾಡ್ತಾ ಇದ್ದೀವಿ ದುಡ್ಡು, ಅದು ಸರಿಯಾಗಿ ಎಜುಕೇಷನಲ್ಲಿ ಹೋಗ್ತಾ ಇದೆಯಾ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಇಲ್ಲ ಅಂತ ಕೇಳೋಕ್ಕನ ಅಟ್ಲೀಸ್ಟ್. ನಮ್ಗೆ ಈ ಏಜಲ್ಲಿ ಡಿಗ್ರಿ ಅಂತೂ ಸಿಗಲ್ಲ, ತಂದೆ ತಾಯಿಗಂತೂ ಡಿಗ್ರಿ ಸಿಗಲ್ಲ. ಏನು ಡಿಗ್ರಿ ಅಂದರೆ ಮಕ್ಕಳು ಚೆನ್ನಾಗಿ ಓದಿ ಏನು ಇದು ಮಾಡ್ತಾರೋ ಅದೇ ಡಿಗ್ರಿ ನಮಗೆ. ಸೊ ಅದಕ್ಕೆ ದಯವಿಟ್ಟು ಸ್ಕೂಲ್ ಅಟ್ಲೀಸ್ಟ್ ನಾವು ಆ ಸ್ಕೂಲ್ಗೆ ಹೋಗಿ ಮಾತಾಡೋದಕ್ಕೆ ಕಲಿಬೇಕು. ಅಟ್ಲೀಸ್ಟ್ ಸ್ಕೂಲ್ಗೆ ಹೋಗಿ 4 ಅಕ್ಷರ ಮಾತಾಡಿ ಅವ್ರ ಜೊತೆ ನಿಂತ್ಕೊಂಡು ಮಾತಾಡೋಕ್ಕೆ. ಯಾವ ಲ್ಯಾಂಗ್ವೇಜು ಯಾರು ಬ್ರಹ್ಮ ಕಲಿಯೋ ತನಕ ಕೋತಿ ವಿದ್ಯೆ, ಕಲಿತ ಮೇಲೆ ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಕೋತಿ ವಿದ್ಯೆ. ಕಲಿಯೋ ತನಕ ಬ್ರಹ್ಮವಿದ್ಯೆ ಅನ್ಸುತ್ತೆ ಎಲ್ಲ. ಏನಪ್ಪ ಇಂಗ್ಲೀಷು, ಏನಪ್ಪ ಕನ್ನಡ ಮಾತಾಡಬೇಕಂತೆ, ನಮ್ಗೆ ಕನ್ನಡ ಬರಲ್ಲ, ಇಂಗ್ಲೀಷ್ ಬರಲ್ಲ ಅಂತ. ಅದೇ ಕಲಿತ ಮೇಲೆ ಕೋತಿ ವಿದ್ಯೆ. ಹೆಂಗೆ ಕೋತಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಂಪ್ ಈಸಿ ಆಗಿಬಿಡುತ್ತೋ ಹಂಗೆ ಈಸಿ ಮಾತು ಬರುತ್ತೆ. ಯಾರು ಏನಪ್ಪ ಇಂಗ್ಲೀಷ್ ಕಲಿಬೇಕಂತೆ, ಏನಪ್ಪ ಕನ್ನಡ ಕಲಿಬೇಕಂತೆ ಅಂತ ಭಾವಿಸದೆ ಒಂದೊಂದು ಅಕ್ಷರ ಕಲೀರಿ, ಡೈಲಿ ಒಂದೊಂದು ಅಕ್ಷರ ಕಲೀರಿ ಅಂತ ಹೇಳ್ತಾ, ಇವತ್ತು ಯಾವ ವಾರ? ಇವತ್ತು ಶುಕ್ರವಾರದ ಬಗ್ಗೆ ಒಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಶುಕ್ರವಾರ ಎಲ್ಲ ದಿನಗಳಲ್ಲಿ ಶ್ರೇಷ್ಠ ದಿನ. ದೇವರು ವರ್ಷಕ್ಕೆ 12 ತಿಂಗಳು, ದಿನಗಳಲ್ಲಿ 7 ದಿನ ಸೃಷ್ಟಿ ಮಾಡಿದ. ಆ ಸೃಷ್ಟಿಯಲ್ಲಿ ಸರ್ವಶ್ರೇಷ್ಠ ದಿನ ಅಂತ ಜುಮಾ ಅಂತ ಮಾಡಿದ. ಜುಮ್ಮಾದಲ್ಲಿ ನಮಗೆ ಜುಮಾತು ಈದುಲ್ ಮೊಮಿನೀನ್ ಅಂತ ಏನು ಹೇಳ್ತೀವಿ, ಜುಮ್ಮಾ ನಮಗೆ ಒಂದು ಹಬ್ಬ ಜುಮ್ಮಾ. ಈ ಫ್ರೈಡೇ ಜುಮ್ಮಾ ದಿನದಲ್ಲಿ ಈ ಜುಮ್ಮಾ ಏನು ಹೇಳ್ತೀವಿ ನಾವು ಫ್ರೈಡೇ, ಈ ದಿನ ದೇವರು ಆದಮ್ ಅಲೈಹಿಸ್ಸಲಾಂನ ಸೃಷ್ಟಿ ಮಾಡ್ದ. ಈ ಜುಮ್ಮಾ ದಿನದಲ್ಲಿ ಹಲವಾರು ಒಳ್ಳೆಯ ಕಾರ್ಯಗಳು, ನೂಹ್ ಅಲೈಹಿಸ್ಸಲಾಂನ ಹಡಗು ನೀರಿಂದ ಆಚೆ ಬಂತು. ಈ ದಿನದೇ ಲಾಸ್ಟ್ ಖಯಾಮತ್, ಸೂರ್ ಪುಂಗಿ ಜಾಯಿಗಿ ಏನು ಹೇಳ್ತೀವಿ, ಸೂರು ಈ ಶುಕ್ರವಾರನೇ ಬರುತ್ತೆ. ಈ ಶುಕ್ರವಾರ ಬಹಳ ಮಹತ್ವದ್ದು. ಈ ಶುಕ್ರವಾರದಲ್ಲಿ ಒಂದು ಗಳಿಕೆ ಏನಿರುತ್ತೆ ಅಂದರೆ, ಆ ಗಳಿಗೆಯಲ್ಲಿ ನಾವು ಏನು ಬೇಡಿಕೊಳ್ತೀವೋ ದೇವರ ಹತ್ರ ಒಳ್ಳೆ ಮನಸ್ಸಿಂದ, ದೇವರು ನಮಗೆ ಅದು ಲಭಿಸ್ತಾನೆ ಇನ್ಶಾಲ್ಲ. ದೇವರ ಕೊಡ್ತಾನೆ ಅಂತ ಹದೀಸಲ್ಲಿ ಮನವಿಯಾಗಿದೆ. ಆದ್ದರಿಂದ ಈ ಗಳಿಗೆಯಲ್ಲಿ ನಾವು ನಮಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಲಿ, ದೇವರು ನಮಗೆ ಒಳ್ಳೆ ಆರೋಗ್ಯ ಕೊಡಲಿ, ಒಳ್ಳೆ ಸ್ಥಾನಮಾನ ಕೊಡಲಿ, ನಮಗೆ ದೇಶದಲ್ಲಿ ಉನ್ನತ ಸ್ಥಾನ ಕೊಡಲಿ, ನಾವು ದೇಶಕ್ಕೋಸ್ಕರ ಏನೋ ಮಾಡಬೇಕು ಅನ್ನೋದು ಕೊಳ್ಳಿ. ಏನು ಒಳ್ಳೇದೇನಿದೆಯೋ, ರಬ್ಬಿ ಜಿದ್ನಿ ಇಲ್ಮಾ, ರಬ್ಬನ ಆತಿನಾ ಫಿದ್ ದುನಿಯಾ ಹಸನತಂ ಫಿಲ್ ಆಖಿರತಿ ಹಸನತಂ ವಖಿನಾ ಅಜಾಬನ್ನಾರ್ ಇಂಥ ಎಷ್ಟೆಷ್ಟು ದುಆಗಳು ಹೇಳ್ಕೊಟ್ಟಿದ್ದಾರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಉನ್ನತ ದುಆಗಳನ್ನು ಮ್ಯಾಕ್ಸಿಮಮ್ ಜುಮ್ಮಾದಲ್ಲಿ ಆ ದಿನ ಹೇಳ್ತಾ ಇರಬೇಕು ನಾವು. ಇದೇ ನಮಗೆ
ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಟ್ಟಿರೋದು. ಅದಕ್ಕೆ ಜುಮ್ಮಾ ದಿನಗಳಲ್ಲಿ ಹೆಚ್ಚಿನ ದರೂದನ್ನು ಓದಬೇಕು. ನಮ್ಮ ಏನು ಬೇಕೋ ಆ ದುವಾಗಳನ್ನು ಬೆಳಬೇಕು. ಇನ್ಶಾ ಅಲ್ಲಾ ದೇವ್ರ ದಯೆಯಿಂದ ನಾವು ಏನು ಬೇಡ್ಕೊಳ್ತೀವೋ ಅದೆಲ್ಲ ಸಿಗುತ್ತೆ ಅಂತ ಹೇಳ್ತಾ ಈ ಎರಡು ಮಾತನ್ನು ಹೇಳಲು ಅವಕಾಶ ಕೊಟ್ಟ ಅಲಿ ಕಂಡಾಕಲಿ ವೇದಿಕೆಗೆ ಮತ್ತೊಮ್ಮೆ ಧನ್ಯವಾದಿಸುತ್ತಾ ನಿಮಗೆಲ್ಲರೂ ವಂದಿಸ್ತೇನೆ. ಸಲಾಮ್ ಅಲೈಕುಂ. MashaAllah, Jazakallahu khair. So we'll continue tomorrow. So thank you very much and Jazakallahu khairan for our manager sir.